ಇವತ್ತು ನಮಗೆ ಹುಲಿಮಾವು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ಅದರಲ್ಲಿ ಚೆನ್ನೈ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟಿಕೆಟ್ಸ್ ಅವೈಲೇಬಲ್ ಅಂತ ಹೇಳಿ ಫೇಸ್ಬುಕ್ ಅಕೌಂಟ್ಸ್ ಅಲ್ಲಿ ಒಂದು ಪೋಸ್ಟರ್ ಬಂದಿರುತ್ತೆ. ಅದರಲ್ಲಿ ಇನ್ನು ನಡಿಬೇಕಾಗಿದ್ದಂತ 4-5 ಎಲ್ಲ ಡೇಟ್ಸ್ ನ ಅವರು ಹಾಕಿ ನೀವು ಇಮಿಡಿಯೇಟ್ಲಿ ಟಿಕೆಟ್ ಬುಕ್ ಮಾಡಿ ಅಂತ ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಕ್ಲಿಕ್ ಮಾಡಿದಾಗ ಯಾವ ಸ್ಟ್ಯಾಂಡ್ ಬೇಕು, ಏನು ಟಿಕೆಟ್ ಅಂಶ ಎಲ್ಲ ತೋರಿಸಿ ಜಿಪೇ ಮತ್ತೆ TM ಮತ್ತೆ ಪೇ ಫೋನ್ ಮುಖಾಂತರ ದುಡ್ಡು ಹಾಕಿಸ್ಕೊಂಡಿದ್ದಾರೆ. ಅದಾದ ನಂತರ ಟಿಕೆಟ್ ತಿರ್ಗಿ ಅವ್ರಿಗೆ ವಾಪಸ್ ಯಾವುದು ಜನರೇಟ್ ಆಗಿ ಬಂದಿಲ್ಲ. ಒಂದು 4 ಜನ ಸಾರ್ವಜನಿಕರು ಒಂದು 7,494, 7,000, 11,000, 10,000 ಈ ತರ ಎಲ್ಲ ಅಕೌಂಟ್ಗಳು ಟ್ರಾನ್ಸಾಕ್ಷನ್ ಆಗಿ ಒಂದು ಅಕೌಂಟ್ಗೆ ಹೋಗಿದೆ. ಹಾಗಾಗಿ ಅವ್ರಿಗೆ ಗೊತ್ತಾಗಿದೆ ಇದು ಸ್ಕ್ಯಾಮ್ ಆಗಿದೆ ಅಂತ ಹೇಳಿ. ಹೀಗಾಗಿ ನಾವು ಹುಲಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ IT ಆಕ್ಟ್ ಪ್ರಕಾರ 67 and 66 ಪ್ರಕಾರ BNS 319, 318 ಕೇಸಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ತುಂಬಾ ಜನ ಸಾರ್ವಜನಿಕ ಕಾಲ್ಸ್ ಬರ್ತಾ ಇದೆ. ಹಾಗಾಗಿ ಈ ತರ ಫೇಕ್ ಏನು ವೆಬ್ಸೈಟ್ಗೆ ಹೋಗಿ IPL ಟಿಕೆಟ್ ಯಾವ ಕಾರಣಕ್ಕೂ ನೀವು ಬುಕ್ ಮಾಡಬೇಡಿ. ಎಲ್ಲ ಮ್ಯಾಚ್ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ. ನಾಳೆ ನಡೀತದ ಚೆನ್ನೈ ಮ್ಯಾಚ್ದು. ಹಾಗಾಗಿ ನಿಮ್ಗೆ ಏನಾದ್ರು ಇಮಿಡಿಯೇಟ್ಲಿ ಈ ತರ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರೆ 1930 ಇಮಿಡಿಯೇಟ್ಲಿ ಸೈಬರ್ ಕಂಪ್ಲೇಂಟ್ ಲಾಡ್ಜ್ ಮಾಡಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಡೋಂಟ್ ಗೆಟ್ ಸ್ಕ್ಯಾಮ್ಡ್.